ನಾವು ಅವಳ ಬೇಸರನ ದೂರ ಮಾಡಲಿಲ್ಲ, ಅವಳು ನಮ್ಮ ಬೇಸರನ ದೂರ ಮಾಡಿದಾಳೆ. ಅಂದರೆ ಇವಳು ಚಿಕ್ಕವಳಾಗಿದ್ದಾಗ ನಾವಿಬ್ಬರು ಒಂದಿನನೂ ಅವಳ ಜೊತೆ ಆಟ ಆಡಲಿಲ್ಲ. ಇವಳಿಗೆ ಮುದ್ದು ಮಾಡಿ ಊಟ ಮಾಡಿಸ್ಲಿಲ್ಲ, ಇವಳ ಜೊತೆ ಸಂತೋಷದ ಸಮಯನ ಕಳೀಲಿಲ್ಲ. ಆದರೆ ಇವತ್ತು ಆ ಎಲ್ಲ ಬೇಸರನೂ ಅವಳು ದೂರ ಮಾಡಿದ್ಲು ನೋಡಿ. ಕಳೆದು ಹೋಗಿರೋ ಆ ಎಲ್ಲ ಕ್ಷಣಗಳನ್ನು ನಮ್ಮ ಮಗಳು ನಮಗೆ ವಾಪಸ್ ತಂದುಕೊಟ್ಲು. ನೀನು ಹೇಳೋದು ಸರಿ ನಂದಿನಿ. ನಾವು ಅವಳು ಚಿಕ್ಕವಳಾಗಿದ್ದಾಗ ಆಡಿಸ್ಲಿಲ್ಲ ಅನ್ನೋ ದುಃಖನ ಇವತ್ತು ಮರೆಸ್ಬಿಟ್ಲು. ಅವಳು ಚಿಕ್ಕವಳಾದರೂ ನಮ್ಮ ಪಾಲಿಗೆ ದೇವತೆ ಆಗ್ಬಿಟ್ಲು. ಅವಳು ಅಂದ್ಕೊಂಡ ಹಾಗೇನೆ ನಾನು ಬೆಳಗ್ಗೆನೆ ಎದ್ದು ಸುಬ್ಬುಗೆ ಫೋನ್ ಮಾಡ್ತೀನಿ. ಅವನೇನು ಹೇಳ್ತಾನೆ ನೋಡೋಣ. ಹಾಗಿದ್ರೆ ನಿನಗೆ ಭಯನೇ ಇಲ್ವಾ? ಮನುಷ್ಯ ಅಂದಮೇಲೆ ಭಯ ಭಕ್ತಿ ಇದ್ದೇ ಇರುತ್ತೆ. ನನಗೂ ಭಯ ಇದೆ. ಆದರೆ ಯಾವಾಗ ಯಾವ ವಿಷಯಕ್ಕೆ ಯಾರ ಮುಂದೆ ಭಯ ಪಡಬೇಕು ಅನ್ನೋ ಬುದ್ಧಿನೂ ಇದೆ. ಈಗ ಭಯ ಪಡಬೇಕಾಗಿರೋದು ನಾನಲ್ಲ, ನೀನು. ನನಗ ಭಯನ ಸಾಧ್ಯನೇ ಇಲ್ಲ. ನಾನು ಯಾವ ತಪ್ಪು ಮಾಡಿದ್ರಿಂದ ಭಯ ಪಡಬೇಕು? ಭಯ ಪಡೋಕ್ಕೆ ತಪ್ಪೇ ಮಾಡಬೇಕು ಅಂತಿಲ್ಲ. ನಿನ್ನಿಂದ ಏನಾದರೂ ತಪ್ಪಾಗ್ಬಿಡುತ್ತೇನೋ ಅನ್ನೋ ಭಯನೂ ಇರ್ಬೋದಲ್ವಾ? ನನ್ನಿಂದ ತಪ್ಪಾಗೋದ? ಸಾಧ್ಯನೇ ಇಲ್ಲ. ಹಾಂ, ಹಾಗಂದ್ರೆ ನೀನು ನಿಮ್ಮ ಯಜಮಾನ್ರಿಗೆ ಇರೋ ವಿಷಯ ಹೇಳೋದಕ್ಕಾಗಲ್ಲ. ಅಕಸ್ಮಾತ್ ನೀನು ನಿಮ್ಮ ಯಜಮಾನ್ರಿಗೆ ನನ್ನ ಬಗ್ಗೆ ಹೇಳಿದೆ ಅನ್ಕೋ, ಆಗೇನಾಗುತ್ತೆ? ನಿನ್ನ ಕುತ್ತಿಗೆ ಹಿಡಿದು ಆಚೆ ತಳ್ತಾರೆ. ಅಲ್ಲೇ ನೀನು ತಪ್ಪು ತಿಳ್ಕೊಂಡಿರೋದು. ನಿಮ್ಮ ಯಜಮಾನ್ರು ಈಗಾಗಲೇ ನನ್ನನ್ನು ಈ ಮನೆ ಅಳಿಯ ಅಂತ ನಂಬಿಟ್ಟಿದ್ದಾರೆ ಅಲ್ವಾ? ನಾನು ಬಂದಮೇಲೆ ತುಂಬ ಸಂತೋಷವಾಗಿದ್ದಾರೆ. ಅಕಸ್ಮಾತ್ ಅವ್ರಿಗೇನಾದರೂ ನಾನು ಈ ಮನೆ ಅಳಿಯ ಅಲ್ಲ ಅನ್ನೋದು ಗೊತ್ತಾದರೆ ಏನಾಗ್ಬೋದು? ಡಾಕ್ಟ್ರ್ ಏನು ಹೇಳಿದ್ರು ಅಂತ ನೆನಪಿದೆಯಾ? ಇನ್ಮೇಲೆ ಯಾವತ್ತೂ ಅವ್ರ ಮನಸ್ಸಿಗೆ ನೋವುವಂಥ ವಿಷಯನ ಹೇಳಬೇಡಿ. ಅವ್ರ ಮನಸ್ಸಿಗೆ ನೋವಾಗುವಂಥ ಯಾವ ವಿಷಯನೂ ಅವ್ರಿಗೆ ಹೇಳಬಾರ್ದು. ಹೇಳಿದರೆ ಹೃದಯ ನಿಂತೋಗ್ಬಿಡುತ್ತೆ ಅಂತ ಹೇಳಿಲ್ವಾ? ಅವ್ರ ಸಾವಿಗೆ ನೀನೇ ನೇರವಾದ ಕಾರಣ ಆಗ್ತೀಯ. ಇಷ್ಟು ದಿನ ನಿನಗೆ ಅನ್ನ ಹಾಕಿರೋ ತಣಿಯೋರು ಅವ್ರ ಸಾವಿಗೆ ನೀನೇ ಕಾರಣ ಆದರೆ ಅದು ನಿನ್ನ ತಪ್ಪಲ್ವಾ? ಇಲ್ಲ, ಏನೂ ಆಗಬಾರ್ದು. ಭಯ ಆಗ್ತಿದೆಯಾ ಇವಾಗ? ನಾನು ಆಗಲೇ ಹೇಳ್ದೆ ತಾನೆ, ಭಯ ಆಗೋದು ನಿನಗೆ ಅಂತ. ಆಯಿತು, ಹೋಗು. ನನಗಂತೂ ಭಯ ಇಲ್ಲ. ನೀನೇನಾದರೂ ಇರೋ ಸತ್ಯನೆಲ್ಲ ನಿಮ್ಮ ಯಜಮಾನ್ರಿಗೆ ಹೇಳಬೇಕು ಅಂತ ಅನಿಸಿದ್ರೆ ಹೋಗ್ಬೋದು, ಹೋಗು. ಅಯ್ಯೋ, ಈಗ ನಾನೇನು ಮಾಡಲಿ? ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ನಿನಗೆ ಯಾವ ಸತ್ಯ ಗೊತ್ತಿದ್ರು ಏನು ಗೊತ್ತೇ ಇಲ್ಲ ಅನ್ನೋ ಹಾಗೆ ಸಸಿಗೆ ನಿನ್ನ ಕೈಲಿ ಅಷ್ಟೇ ಮಾಡೋಕ್ಕಾಗೋದು. ಆಗ ನೀನು ನೆಮ್ಮದಿಯಾಗಿರ್ಬೋದು, ನಿಮ್ಮ ಯಜಮಾನರು ನೆಮ್ಮದಿಯಾಗಿರ್ಬೋದು, ನಾನು ನೆಮ್ಮದಿಯಾಗಿರ್ಬೋದು. ಬರಲ್ಲ? ನನಗೆ ಇವ್ರ ಆರೋಗ್ಯ ಬಗ್ಗೆ ಮಾತ್ರ ಅಲ್ಲ, ಈ ಮನೆ ಪರಿಸ್ಥಿತಿ ಬಗ್ಗೆನೂ ಗೊತ್ತು. ಹಾಗಾಗಿ ಹೇಳ್ತಾ ಇದ್ದೀನಿ, ನೀವು ಇವ್ರನ್ನ ತುಂಬ ಹುಷಾರಾಗಿ ನೋಡ್ಕೋಬೇಕು. ಪುನಃ ಹೀಗೆ ಆಗ್ತಿದ್ರೆ ಖಂಡಿತವಾಗಿ ಅವ್ರ ಪ್ರಾಣಕ್ಕೆ ಅಪಾಯ ಇದೆ.